People from different sections of society joined the revolt. The leaders of the revolt also came from different classes and communities. Among them were Nana Sahib, who led the revolt in Kanpur, Rani Lakshmibai from Jhansi, and Tansya Tope of Maratha kingdom. Bhakt Khan, a soldier from Bareilly, took charge of the forces in Delhi. In Bihar, Kunwar Singh, a landlord, led the rebel sepoys. ಸೊ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಡೆಯಿಂದ ಕೆಲವು ರಾಜರು ಜಾಯ್ನ್ ಆಗ್ತಾರೆ. ಅದರಲ್ಲಿ ನಾನಾ ಸಾಹೇಬ್, ಆಮೇಲೆ ರಾಣಿ ಲಕ್ಷ್ಮೀಬಾಯಿ ಆಫ್ ಝಾನ್ಸಿ, ತಾತ್ಯಾ ಟೋಪೆ ಫ್ರಮ್ ದ ಮರಾಠಾ ಕಿಂಗ್ಡಮ್, ಆಮೇಲೆ ಭಕ್ತ್ ಖಾನ್, ಹಿ ವಾಸ್ ಅ ಸೋಲ್ಜರ್ ಅಂಡರ್ ದ ಮುಘಲ್ಸ್ ಆ್ಯಂಡ್ ಹಿ ವಾಸ್ ಫ್ರಮ್ ಬರೇಲಿ, ಆ್ಯಂಡ್ ಈವನ್ ಒನ್ ಲ್ಯಾಂಡ್ ಲಾರ್ಡ್, ಒಬ್ಬ ಜಮೀನ್ದಾರ್ ಫ್ರಮ್ ಬಿಹಾರ್, ಹಿಸ್ ನೇಮ್ ವಾಸ್ ಕುಂವರ್ ಸಿಂಗ್. All of them led the revolt from different places and fought against the British. But the British fought back with all their power. They captured Delhi and Bahadur Shah Zafar was exiled to Rangoon. Rani Lakshmibai died fighting the British in 1858. The other leaders were either captured or killed. Many of the sepoys and rebels were put to death. Whole villages were burnt. The British were able to suppress the revolt. ಸೊ ಏನಾಯಿತು, ಬ್ರಿಟಿಷ್ ಅವರು ತುಂಬ ಸ್ಟ್ರಾಂಗ್ ಆಗಿ ಇಂಡಿಯನ್ಸ್ ವಿರುದ್ಧ ಫೈಟ್ ಮಾಡ್ತಾರೆ. ಫೈಟ್ ಮಾಡುವಾಗ ಏನಾಯಿತು, ಅವರು ಡೆಲ್ಲಿನ ಅವ್ರ ವಶಕ್ಕೆ ತಗೊಂಡು ಅಲ್ಲಿದ್ದಂಥ ರಾಜ ಬಹಾದೂರ್ ಶಾ ಜಫರ್ನ ದೇಶ ಬಿಟ್ಟು ಹೊರಗಡೆ ಎಕ್ಸೈಲ್ ಅಂದರೆ ಗಡೀಪಾರು ಕಳಿಸ್ತಾರೆ ಟು ರಂಗೂನ್. ಆಮೇಲೆ ರಾಣಿ ಲಕ್ಷ್ಮೀಬಾಯಿ ಯುದ್ಧದಲ್ಲಿ ಹೋರಾಡ್ತಾ ಫೈಟ್ ಮಾಡ್ತಾ ಸತ್ತು ಹೋಗ್ತಾರೆ. ಮತ್ತು ಬೇರೆ ರಾಜರೇನಿದ್ರು ಒಂದು ಸತ್ತು ಹೋಗ್ತಾರೆ ಯುದ್ಧದಲ್ಲಿ, ಇಲ್ಲ ಅಂತಂದರೆ ಅವರನ್ನು ಜೈಲಿಗೆ ಹಾಕಿರ್ತಾರೆ. ಹೋರಾಟ ಮಾಡ್ತಾ ಇದ್ದಂಥ ಸಿಪಾಯಿಗಳನ್ನ ಹಿಡಿದು ಅವರನ್ನು ಸಾಯಿಸ್ತಾರೆ. ಹಾಗೆ ಹಳ್ಳಿಗಳನ್ನ ಬೆಂಕಿ ಹಚ್ಚಿ ಸುಡ್ತಾರೆ, ತುಂಬ ಅನ್ಯಾಯಗಳನ್ನ ಮಾಡ್ತಾರೆ. ಟೋಟಲಿ ಇಂಡಿಯನ್ಸ್ ಏನಿದ್ದಾರೆ ಈ ಒಂದು ಯುದ್ಧದಲ್ಲಿ ಸೋಲ್ತಾರೆ. ನಾವು ಲೆಟ್ ಅಸ್ ಸಿ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ಇಂಡಿಯನ್ಸ್ ಇನ್ ದಿಸ್ ವಾರ್. ಸೊ ಈ ಯುದ್ಧದಲ್ಲಿ ಯಾಕೆ ಇಂಡಿಯನ್ಸ್ಗಳು ಸೋತರು ಅನ್ನೋದಕ್ಕೆ ಕಾರಣಗಳೇನು, ಲೆಟ್ ಅಸ್ ಸಿ. ಫಸ್ಟ್ ಥಿಂಗ್ ಈಸ್ ಲ್ಯಾಕ್ ಆಫ್ ಲೀಡರ್ಶಿಪ್. ಲೀಡರ್ಶಿಪ್ ಅಂದರೆ ಅವ್ರಿಗೆ ಒಂದು ಕರೆಕ್ಟ್ ಆದಂಥ ಲೀಡರ್ಸ್ಗಳಿರಲಿಲ್ಲ, ಅವ್ರಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡುವಂಥ ಲೀಡರ್ಸ್ ಯಾರೂ ಇರಲಿಲ್ಲ. ಸೆಕೆಂಡ್ ಒನ್, ಪುವರ್ ಆರ್ಗನೈಸೇಷನ್, ಅಂದರೆ ಸರಿಯಾಗಿ ವ್ಯವಸ್ಥೆಗಳು ಮಾಡ್ಕೊಂಡಿರಲಿಲ್ಲ, ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗಿ ಯುದ್ಧಕ್ಕೆ ಹೊರಟುಬಿಟ್ರು. ಥರ್ಡ್ ರೀಸನ್ ಈಸ್ ಔಟ್ಡೇಟೆಡ್ ವೆಪನ್ಸ್. ಔಟ್ಡೇಟೆಡ್ ವೆಪನ್ಸ್ ಅಂದರೆ ಬ್ರಿಟಿಷ್ ಅವ್ರ ಹತ್ರ ತುಂಬ ಒಳ್ಳೆ ಗುಂಡು ಮದ್ದು ಲೇಟೆಸ್ಟ್ ವೆಪನ್ಸ್ ಎಲ್ಲ ಇತ್ತು, ಆದರೆ ಇಂಡಿಯನ್ಸ್ಗಳ ಹತ್ರ ಹಳೆಯ ಕಾಲದ ಆಯುಧಗಳೇ ಇದ್ವು. ಹಾಗಾಗಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಫೇಸ್ ದ ಬ್ರಿಟಿಷ್. ದೆನ್ ನೆಕ್ಸ್ಟ್ ಲಾಸ್ಟ್ ರೀಸನ್ ಈಸ್ ನೋ ಸಪೋರ್ಟ್ ಫ್ರಮ್ ಅದರ್ ಪಾರ್ಟ್ಸ್. ಅಂದರೆ ಇಡೀ ದೇಶದಲ್ಲಿ ಈ ವಿಷಯ ಹರಡಲಿಲ್ಲ, ಬರೀ ಕೆಲವು ರಾಜ್ಯಗಳು, ಕೆಲವೊಂದು ಕಿಂಗ್ಡಮ್ಸ್ ಮಾತ್ರ ಈ ವಾರಲ್ಲಿ ಭಾಗವಹಿಸಿದ್ವು. ನಾವು ಲೆಟ್ ಅಸ್ ಸಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ರಿವೋಲ್ಟ್. ಅಂದರೆ ಈ ವಾರಿನ ಎಫೆಕ್ಟ್ಗಳೇನು, ಏನೇನಾಯಿತು ಅದಾದಮೇಲೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ಲಿ, ಹೌ ದ ಬ್ರಿಟಿಷ್ ವರ್ ಎಫೆಕ್ಟೆಡ್, ಲೆಟ್ ಅಸ್ ಲರ್ನ್. ಸೊ ಬ್ರಿಟಿಷ್ ಅವ್ರಿಗೆ ಏನಾಯಿತು, ಸಡನ್ನಾಗಿ ಇಂಡಿಯನ್ಸ್ ಆಕ್ರಮಣ ಮಾಡಿದ್ರಿಂದ they were shocked. They thought that they will start losing the control over ಇಂಡಿಯಾ ಮೇಲೆ ಅವರ ಒಂದು ಕಂಟ್ರೋಲ್ ಏನಿದೆ ತಪ್ಪು ಹೋಗುತ್ತೆ ಅಂತ ತಿಳ್ಕೊಳ್ತಾರೆ. ಸೊ ಫಸ್ಟ್ ಥಿಂಗ್ ದೇ ಡಿಡ್ ವಾಸ್ ದೇ ಇಂಟ್ರಡ್ಯೂಸ್ಡ್ ಅ ನ್ಯೂ ರೂಲರ್. ಅಂದರೆ ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಏನು ಇಂಡಿಯಾದಲ್ಲಿ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇತ್ತೋ ಅದನ್ನು ಸ್ಟಾಪ್ ಮಾಡಿ ಡೈರೆಕ್ಟಾಗಿ ದ ಕ್ವೀನ್ ಆಫ್ ಇಂಗ್ಲೆಂಡ್ ಸ್ಟಾರ್ಟೆಡ್ ರೂಲಿಂಗ್ ಓವರ್ ಇಂಡಿಯಾ. ಡೈರೆಕ್ಟಾಗಿ ಇಂಗ್ಲೆಂಡಿನ ರಾಣಿ ಇಂಡಿಯಾನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ವೆನ್ ದ ಕ್ವೀನ್ ಸ್ಟಾರ್ಟೆಡ್ ರೂಲಿಂಗ್, ಶಿ ಬ್ರಾಟ್ ಇನ್ ನ್ಯೂ ಲಾಸ್. ಹೊಸ ಕಾನೂನು ಜಾರಿಗೆ ತಂದರು. ದೆನ್ ಒನ್ ಮೋರ್ ಥಿಂಗ್ ವಾಸ್ ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಮೋರ್ ಟ್ಯಾಕ್ಸಸ್. ಜಾಸ್ತಿ ಟ್ಯಾಕ್ಸ್ಗಳನ್ನ ವಸ್ತುಗಳ ಮೇಲೆ ಇಂಡಿಯನ್ಸ್ಗಳು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಅವರ ಪ್ಲ್ಯಾನ್ ಏನಿತ್ತು ಅಂತಂದರೆ ಇಂಡಿಯನ್ಸ್ ಯಾವತ್ತಿಗೂ ಬಡವರಾಗಿ ಶಕ್ತಿಹೀನರಾಗೇ ಇರಬೇಕು, ಪವರ್ಲೆಸ್ ಆ್ಯಂಡ್ ಪುವರ್ ಆಗಿ ಇರಬೇಕು ಅಂತ ಅವರ ಒಂದು ಪ್ಲ್ಯಾನ್ ಆಗಿತ್ತು. Now let us see how it affected the Indians. First thing is,
ಇಟ್ ರೈಸ್ಡ್ ಪೇಟ್ರಿಯಾಟಿಸಮ್ ಇನ್ ದ ಇಂಡಿಯನ್ಸ್. ಸೊ ಈ ವಾರಲ್ಲಿಗೆ ಫೈಟ್ ಮಾಡಿದಂತಹ ಯೋಧರನ್ನ ನೋಡಿ, ರಾಣಿ ಲಕ್ಷ್ಮೀಬಾಯಿ, ಕುಂವರ್ ಸಿಂಗ್ ಅಂತ ಯೋಧರನ್ನ ನೋಡಿ ಇಂಡಿಯನ್ಸಲ್ಲಿ ಒಂದು ಪೇಟ್ರಿಯಾಟಿಸಮ್ ಅಥವಾ ದೇಶಭಕ್ತಿ ಜಾಗೃತವಾಗುತ್ತೆ. ನಾವು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋ ಒಂದು ಕಿಚ್ಚು ಅವರ ಮನಸ್ಸಲ್ಲಿ ಬರುತ್ತೆ. ದೆನ್ ಸೆಕೆಂಡ್ ಈಸ್ ಇಂಪಾರ್ಟೆನ್ಸ್ ಆಫ್ ಯೂನಿಟಿ. ಸೊ ಇಂಡಿಯನ್ಸ್ಗೆ ಏನು ಗೊತ್ತಾಯಿತು ಅಂದರೆ, ನಾವು ಒಗ್ಗಟ್ಟಾಗಿದ್ದರೆ ಬ್ರಿಟಿಷರನ್ನು ಕೂಡ ಸೋಲಿಸ್ಬೋದು ಅನ್ನುವಂಥ ಒಂದು ಧೈರ್ಯ ಇಂಡಿಯನ್ಸಲ್ಲಿ ಬರುತ್ತೆ. ಇವೆರಡು ಇಂಡಿಯನ್ಸ್ಗೆ ಆದಂತಹ ಎಫೆಕ್ಟ್. I hope you all have understood the lesson, children. Thank you for listening.